ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪುರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಒಂದು ಕಾಲ ಇತ್ತು, ಲಾಳಿ ಮತ್ತು ಮೇಳೆ ಅಂದರೆ ರೈತ ಮತ್ತು ನೇಕಾರ ಸಮಸಮವಾಗಿದ್ದರು. ರೈತನಿಗೆ ಎಷ್ಟು ಪ್ರಾಮುಖ್ಯ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಮಾನ ಮುಚ್ಚುವಂಥ ಬಟ್ಟೆ ನೇಯುವಂಥ ನೇಕಾರನಿಗಿತ್ತು. ಹಿಂದೆ ಯಂತ್ರಗಳಿಲ್ಲದೆ ಅನ್ನೋಂಥ ಕಾಲದಲ್ಲಿ ಕೈಮಗ್ಗವನ್ನೇ ನಂಬಿಕೊಂಡಿರುವಂಥ ಲಕ್ಷಾಂತರ ಕುಟುಂಬಗಳು ಇವೆ. ಆ ಕುಟುಂಬಗಳಲ್ಲಿ ಈಗ ಅವರೆಲ್ಲರೂ ಸಹ ಉದ್ಯೋಗವನ್ನು ಬಿಟ್ಟುಕೊಂಡಿದ್ದರೆ, ಅದರಲ್ಲೂ ಕೈಮಗ್ಗ ನೇಕಾರರು ತೀರಾ ಸಂಕಷ್ಟದಲ್ಲಿರುವಂಥ ಸ್ಥಿತಿ ಇದೆ. ಕೊಪ್ಪಳದ ಭಾಗ್ಯನಗರ ಇದು ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿರುವಂಥ ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆಯ ಮುಳುಗಡೆಯಾಗಿರೋ ಪ್ರದೇಶದ ನೇಕಾರರೆಲ್ಲೂ ಸೇರಿಕೊಂಡು ಬಂದಿರುವಂಥ ಒಂದು ಪಟ್ಟಣ. ಈ ಪಟ್ಟಣದಲ್ಲಿ ಬಹುತೇಕ ಹಿಂದೆ ಕೈಮಗ್ಗವನ್ನೇ ನಂಬಿಕೊಂಡಿರುವಂಥ ವೃತ್ತಿ ಇತ್ತು. ಹಾಗಾಗಿ ಇದು ಭಾಗ್ಯನಗರಕ್ಕೆ ಇದು ನೇಕಾರ ನಗರ ಅಂತ ಇತ್ತು. ಆದರೆ ಈಗ ಭಾಗ್ಯನಗರ ನೇಕಾರ ವಿಷಯದಲ್ಲಿ ದೌರ್ಭಾಗ್ಯನಗರ ಆಗಿದೆಯೇನೋ ಅನ್ನೋ ಮಟ್ಟಕ್ಕೆ ಇದೆ. ಅದು ಕೈಮಗ್ಗ ನೇಕಾರಿಗೆ ಮಾತ್ರ. ಅಂದರೆ ಪೌರ್ಲುಮೆ ಮಗ್ಗಗಳು ಅವ್ರುಗಳು ಸಹ ಸಂಕಷ್ಟ ಇದ್ದರೂ ಸಹ ಅವರು ಒಂದು ಹಂತದಲ್ಲಿದ್ದಾರೆ. ಆದರೆ ಕೈಮಗ್ಗ ನೇಕಾರರು ಸಂಕಷ್ಟದಲ್ಲಿರುವಂಥ ಸ್ಥಿತಿ ಇದೆ. ಇಲ್ಲಿ ಒಂದು ಕಾಲದಲ್ಲಿ ಇಲ್ಲಿ ಸಾಕಷ್ಟು ಜನ ನೇಕಾರರು ಇರುವಂಥ ಕಾರಣಕ್ಕಾಗಿ ಇಲ್ಲಿ ಕೈಮಗ್ಗ ಅಭಿವೃದ್ಧಿ ನಿಗಮದ ಒಂದು ಕಚೇರಿ ಇತ್ತು. ಅದರ ಜೊತೆಗೆ ಇಲ್ಲಿ ನೂಲಿಗೆ ತಯಾರಾಗುವಂಥ ನೂಲಿಗೆ ಬಣ್ಣ ಹಾಕುವಂಥ ಒಂದು ಕೇಂದ್ರ ಇತ್ತು. ರೀಲಿಂಗು ಮತ್ತು ಇನ್ನಿತರ ಸಾಮಗ್ರಿ ತಯಾರಿಸುವ ಒಂದು ಕೇಂದ್ರ ಇತ್ತು. ಅದರ ಜೊತೆಗೆ ಸಾಮೂಹಿಕ ನೇಯ್ಗೆ ಕೇಂದ್ರ ಅಂತ ಇತ್ತು. ಈ ಸಾಮೂಹಿಕ ನೇಯ್ಗೆ ಕೇಂದ್ರದಲ್ಲಿ ಸರಿಸುಮಾರು 100 ಜನಕ್ಕೆ ಮಗ್ಗಗಳಿದ್ವು. ಆ ಮಗ್ಗದಲ್ಲಿ ಬೆಡ್ಶೀಟು ಸೇರಿದಂತೆ ಬಟ್ಟೆ, ಪ್ಯಾಂಟು ಎಲ್ಲವನ್ನೂ ಈ ಕೈಮಗ್ಗದಿಂದಲೇ ತಯಾರಿಸ್ತಾ ಇತ್ತು. ಆದರೆ ಪ್ರೋತ್ಸಾಹ ಕೊರತೆಯಿಂದ ಈಗಾಗಲೇ ಬಣ್ಣದ ಮನೆ ಮತ್ತು ರೀಲಿಂಗ್ ಕೇಂದ್ರಗಳು ಬಂದಾಗಿವೆ. ಈಗ ಉಳಿದಿರುವುದು ಈ ಸಾಮೂಹಿಕ ನೇಯ್ಗೆ ಕೇಂದ್ರ. ಇಲ್ಲಿ ಈಗ ಈ ಹಿಂದೆ 80ರಿಂದ 100 ಜನ ಇದ್ದದ್ದು, ಈಗ ಉಳಿದಿದ್ದು ಕೇವಲ 8 ಜನ. ಅದು ವಯೋವೃತ್ತರು. ಅವ್ರಿಗೆ ಬೇರೆ ಕಡೆ ಹೋಗಿ ಕೆಲಸ ಮಾಡಲು ಆಗದೇ ಇರೋಂಥವ್ರು. ಯಾಕಂದರೆ ಅವರು ಹುಟ್ಟಿನಿಂದಲೇ ಕೈಮಗ್ಗ ನೇಕಾರರು ಬಂದಿರುವಂಥ ಕಾರಣಕ್ಕಾಗಿ ಅವರು ಅದನ್ನೇ ಆಶ್ರಯಿಸಿಕೊಂಡಿರುವಂಥ ಇದೆ. ಇಲ್ಲಿ ಇವ್ರಿಗೆ ಮುಖ್ಯವಾಗಿ ಬೇಕಾಗಿದ್ದು ಏನಂತ ಹೇಳಿದ್ರೆ, ಕೂಲಿಯನ್ನು ಹೆಚ್ಚು ಮಾಡಬೇಕು. ಅವರು ಇಡೀ ದಿನ ನೇಯ್ದರೂ ಸಹ ಅವರಿಗೆ 250 ರೂಪಾಯಿಗಿಂತ ಹೆಚ್ಚು ಸಿಗೋದಿಲ್ಲ. ಒಂದು ನಾಣ್ಣುಡಿದೆ, ನೇಕಾರನ ಹೆಂಡತಿ ಬತ್ತಲೆ ಅನ್ನುವಂಥ ನಾಣ್ಣುಡಿದೆ. ಇದು ಸತ್ಯ ಅನ್ನುವ ನಿಟ್ಟಿನಲ್ಲಿ ಈಗ ಅವರು ಇಡೀ ದಿನ ನೇಯ್ದರೂ ಸಹ ಅವರಿಗೆ ಸಿಗ್ತಾ ಇರೋದು ಕೇವಲ 250ರಿಂದ 300 ರೂಪಾಯಿ. ಇದರಲ್ಲಿ ಈ ಹಿಂದೆ ಅವರಿಗೆ ESIF ಸೌಲಭ್ಯ ಇತ್ತು ಮತ್ತು ರೀಲಿಂಗ್ ಮಾಡೋದಕ್ಕೆ ಸಪ್ರೇಟ್ ಕೊಡಬೇಕಾಯಿತು, ಪಣಿ ತಯಾರೋದಕ್ಕೆ ಸಪ್ರೇಟ್ ದುಡ್ಡು ಇಡ್ತಿದ್ರು. ಮತ್ತು ಎಲ್ಲವೂ ಬಂದು ಅವ್ರು ಕೇವಲ ಬಟ್ಟೆಯನ್ನು ನೇಯೋದಕ್ಕೆ ಕೂಲಿಯನ್ನು ಕೊಡ್ತಾಯಿದ್ರು. ಆದರೆ 10-15 ವರ್ಷಗಳಿಂದಲೂ ಸಹ ಕೂಲಿ ದರವನ್ನು ಹೆಚ್ಚು ಮಾಡದೇ ಇರುವಂಥದ್ದು ಒಂದು ಕಡೆಯಾಗಿದ್ದರೆ, ಇವರು ರೀಲಿಂಗು ಮತ್ತು ಪಣಿಗೆ ಮತ್ತು ಇನ್ನಿತರ ಸಾಮಗ್ರಿಗಳನ್ನು ಇವರೇ ಖರೀದಿಸಬೇಕು, ಇವರೇ ತಯಾರು ಮಾಡಿಕೊಂಡು ಅಲ್ಲಿ ನೇಯಬೇಕಾಗಿರೋದ್ರಿಂದ ಅವರಿಗೆ ತೀರಾ ಕಡಿಮೆ ಇದರಿಂದ ಈಗಾಗಲೇ ಅವರು ಬಹುತೇಕರ ಕೆಲಸ ಬಿಟ್ಟಿದ್ದಾರೆ. ಈಗ ಉಳಿದವರು ಸಹ ಇನ್ನೂ ಸ್ವಲ್ಪ ದಿವಸದಲ್ಲಿ ಈ ಸಾಮೂಹಿಕ ನೇಯ್ಗೆ ಕೇಂದ್ರ ಸಂಪೂರ್ಣವಾಗಿ ಮುಚ್ಚುವ ಹಂತದಲ್ಲಿದೆ. ಇವತ್ತು ನಮ್ಮ KHDC ಕಾಲೋನಿ ಒಂದು ನೇಕಾರ ಸಮಸ್ಯೆ ಏನಾಗಿದೆ ಅಂದರೆ, ಈ ಸುಮಾರು ಒಂದು 15 ವರ್ಷದಿಂದ ಒಂದು 100 ಜನ ಇದೇ ಒಂದು KHDCಯಲ್ಲಿ ತಾವು ಈಗಾಗಲೇ ನೋಡಿರ್ಬೋದು ಎಷ್ಟು ಧೂಳ್ನಟ್ಟೆ. ಒಂದು 100 ಜನ ನೈತಿದ್ರು. ಇವತ್ತು ಕೇವಲ ಒಂದು 8 ಮಂದಿ ಇದ್ದಾರೆ. ಕಾರಣ ಸರ್ಕಾರದ ಸವಲತ್ತುಗಳ ಕೊರತೆ. ಮೊದಲಾಗೆಲ್ಲ ಅವ್ರಿಗೆ ಸವಲತ್ತುಗಳು, ರಾ ಮೆಟೀರಿಯಲ್ ಆಗಿರ್ಬೋದು, ಪ್ರತಿಯೊಂದು ಅವರಿಗೆ ಸವಲತ್ತು ಕೊಡ್ತಾಯಿದ್ರು. ಆಮೇಲೆ ಈಗ ಅವರು ನೈದಷ್ಟು ಕೂಲಿಗೆ ಹೆಚ್ಚಿಂದಿತ್ತು ಅವಾಗಲ್ಲ. ಈಗ ಬರ್ತಾ ಏನು ಮಾಡಿದ್ದಾರೆ ಅಂದರೆ, ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಒಂದು KHDCಯಲ್ಲಿ ಕೂಡ ಕ್ರಮೇಣವಾಗಿ ಕಮ್ಮಿಯಾಗಿ ಜನಸಂಖ್ಯೆ ಪೂರ್ತಿಗೆ ಈ ಮಟ್ಟಕ್ಕೆ ಬಂದಿದೆ. ಈಗ ಇವರಿಗೆ ಪಗಾರ ಹೆಚ್ಚಿಗೆ ಆಗಬೇಕು. ಆಮೇಲೆ ಮೊದಲಾಗೆ ESI ಎಲ್ಲ ಸವಲತ್ತು ಕೊಡ್ತಿದ್ರು, ಬೋನಸ್ ಕೊಡ್ತಿದ್ರು, ಆಮೇಲೆ ದೀಪಾವಳಿಗೆ ಅಂತ ಬಟ್ಟೆ ಕೊಡ್ತಿದ್ರು, ಅನೇಕ ಯೋಜನೆಗಳಿದ್ವು. ಈಗ ಅವನ್ನೆಲ್ಲ ಸ್ಥಗಿತಗೊಳಿಸಿದ್ದಾರೆ. ಈ ಸುಮಾರು ಒಂದು 2 ವರ್ಷದ ಹಿಂದೆ ಬೋನಸ್ ಬರ್ತಕ್ಕಂಥದ್ದು ಇವತ್ತು ದುಡಿತಕ್ಕಂಥ ಕಾರ್ಮಿಕನಿಗೆ ಬೋನಸ್ಸನ್ನು ಕಟ್ ಮಾಡಿದ್ದಾರೆ. ಹೀಗಾದರೆ ಈ ಬಡ ನೇಕಾರರ ಪರಿಸ್ಥಿತಿ ಹೇಗಾಗ್ಬೋದು? ಅದಕ್ಕಾಗಿ ನಾನು ಈ ಒಂದು ಮಾಧ್ಯಮದ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದ್ದಂಥ ಒಂದು 8 ಮಂದಿ ಅದರೀಗ ತಾವು ಇದೇ ರೀತಿಯಾಗಿ ಸವಲತ್ತುಗಳನ್ನು ಇನ್ನೂ ಅವ್ರಿಗೆ ಕಮ್ಮಿ ಮಾಡ್ಕೊಂತ ಹೋದರೆ ಅದನ್ನು ಕೂಡ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಫಸ್ಟಿಗೆ ಒಂದು 80ರಿಂದ 100 ಜನ ಇದ್ರಿ ಸರ್. ಈಗ ಬರೀ 8 ಜನ ಅದಿ ನೋಡ್ರಿ ಸರ್. ಈ ಪಗಾರ ಭಾಳ ಕಡಿಮೆ ಬೀಳುತ್ತೆ ರೀ ಸರ್. ಪಗಾರ ಭಾಳ ಕಡಿಮೆ ಬೀಳುತ್ತೆ. ಈಗ ಮುಂಜಾನೆಯಿಂದ ನಾವು ಕೆಲಸ ಮಾಡಿದರೆ 250-300 ರೂಪಾಯಿ ಬೀಳ್ಬೇಕಾದ್ರೆ ರಗಡಾಗುತ್ತೆ. ಹಿಂಗಾಗಿ ಪಗಾರ ಗಿಟ್ಲಾರ್ದಕ್ಕೆ ಬೇರೆ ಕಡೆಗೆ ಹೊಲಿಸಿ ಹೋಗ್ಯಾರ ಕೆಲಸ. ಈ ಪಗಾರಕ್ಕೆ 300 ರೂಪಾಯಿ ಬೀಳ್ಬೇಕಾದ್ರೆ ರಗಡ್ರಿ ಲಾಸ್ಟ್. ಭಾಳ ಕೂಲಿ ಭಾಳ ಕಡಿಮೆ ಐತೆ.
ಈಗ ಸುಮಾರು 10 ವರ್ಷ ಆತು ರೀ ಪಗಾರ ಏರಿಸಿಲ್ಲ. ಈಗ ಕಾಟನ್ ವೆರೈಟಿಗೆ ಏರಿಸಿಲ್ಲ. ಅವು ಶೂಟಿಂಗು ಶೇಟಿಂಗಿಗೆ ಸ್ವಲ್ಪ ಏರ್ಸ್ಯಾರ. ಮೊನ್ನೆ 2 ತಿಂಗಳು ಆತು ರೀ ಏರಿಸಿ. 5 ರೂಪಾಯಿ ಮೀಟ್ರಿಗೆ 5 ರೂಪಾಯಿ ಜಾಸ್ತಿ ಮಾಡ್ರಿ. ಹೆಚ್ಚು ಮಾಡ್ಯಾರ್ರಿ, ಇನ್ನೂ ಹೆಚ್ಚಿಗೆ ಆಗ್ಬೇಕು. ನಾವಂತೂ ಹೊರಗಡೆ ಕೂಲಿ ಅಂತೂ ಹೋಗಿಲ್ಲ, ಇಲ್ಲೇ ದುಡಿಯೋದು. 250 ರೂಪಾಯಿ ಉಳ್ತೈತಿ ರೀ. ಹೊರಗಡೆ ಹೆಣ್ಮಕ್ಳಿಗೆ 200 ರೂಪಾಯಿ, 250, 500 ಬೀಳ್ತೈತೆ. ನನಗೆ ಗೊತ್ತೇ ಇಲ್ಲ ನಮಗೆ ಹೊರಗಡೆ ಹೋಗಿದ್ದು. ಅದಕ್ಕೆ ನಮ್ಮ ಗಿಟಾಗಲ್ಲ ಬಿಡ್ರಿ, ಕೂಲಿ ಏನು ಗಿಟ್ಟಂಗಿಲ್ಲ. ಕೂಲಿ ಗಿಟಾಗಲ್ಲ, ಮತ್ತು ಏನು ಮಾಡ್ಬೇಕು ಹಂಗೆ. ಮತ್ತು ಇದ್ರ ಮೇಲೆ ಹೊಂಟಿವಿ ಈಗ. ಮೊದಲು ಚಲೋ ಐತ್ರಿ ಅದು. ಅವಾಗ ಇನ್ಸೆಂಟಿವ್ ಬರೋದು ಕೇಂದ್ರ ಸರ್ಕಾರದಿಂದ, ಅದನ್ನು ಎಲ್ಲ ತಗೊಳಕತ್ತಿದ್ರು. ಆಮೇಲೆ ದವಾಖಾನೆ ಖರ್ಚು ಅದು ಇತ್ತು, ಅದು ಬರ್ತಿತ್ತು, ಅದು ಹೋತು ರೀ. ಈಗ ಏನಿಲ್ಲ, ಎಲ್ಲ ಬಂದ್ ಮಾಡೋ ಸಲುವಾಗಿ ಇದನ್ನ ನೇಕಾರಿಗೆ ಈ ಥರ ಮಾಡಿಬಿಟ್ರು ಹೋಗ್ಬಿಡ್ತಾರೆ. ನಮಗೆ ಈಗಿದು ಆಗಕ್ಕಾಯ್ತು, ಒಂದು 15 ವರ್ಷ ಆಗಕ್ಕೆ ಬಂತ್ರಿ ಇದು. ಹ್ಞೂ ರೀ. ಮೊದಲು ಚಲೋ ಐತ್ರಿ. 60-70 ಜನ ಇದ್ವಿ, ನೇಯ್ತಿದ್ವಿ. ಒಳ್ಳೆ ಕೆಲಸ ಇತ್ತು, ಕೈ ತುಂಬ ಸಂಬಳ ಬರೋದ್ರಿ. ಈಗ ಏನಿಲ್ಲ, ಹಗ್ಲಗ್ಲ ದುಡಿದ್ರೂ 300 ರೂಪಾಯಿ ಆಗ್ಬೇಕಾದ್ರೆ ರಗಡಾಗತ್ತೆ ರೀ. ಕೈ ಕಾಲೆಲ್ಲ ನೋವು ಹಾಕಾವ್ರಿ. ಈಗ ನಮ್ಮ ಕಡೆ ಎಲ್ಲ ಕೊಡೋಕೆ ನಮ್ಗೆ ಉಳಿಯಂಗಿಲ್ಲ ರೀ ದುಡ್ಡು. ಈಗ ಅವರು ವೈಪೇನಿದ್ದು, ಭೀಮ್ ಸುತ್ತಿದ್ದು, ಎಲ್ಲ ಕಣಿಗೆ ಸುತ್ತಿದ್ದು ಅವರ ಮಜೂರಿ ಕೊಡ್ತಾಯಿದ್ರು. ಈಗೆಲ್ಲ ನಮ್ಮ ಮೇಲೆ ಹೊರೆ ಹಾಕ್ಯಾರ, ನಮ್ಗೆ ಮತ್ತಿಟ್ಟು ತ್ರಾಸ ಆಗ್ತಾಯಿದೆ. ಹೌದು, ಮಜೂರಿಗೆ ಕಟ್ಟಾಗಬೇಕು. ಮೊದಲು ಅದ ಮೀಟ್ರ ಕೊಡ್ತಾರೆ, ಈಗ ಅದ ಕೂಲಿ ಕೊಡ್ತಾರೆ. ಅದ್ರಾಗ ನಾವು 1000 ರೂಪಾಯಿ ಕೂಲಿ ನಾವು ಕೈಲಿ ಕೊಡ. 5 ಮೀಟ್ರ್ 6 ಮೀಟ್ರ್ ನೇಯ್ತಾರೆ. ಅದು ಸ್ವಲ್ಪ 250ರಿಂದ 300 ಆಗ್ಬೇಕಾದ್ರೆ ರಗಡ ಕೂಲಿ ಮೇಲೆ ಹೋಗುತ್ತೆ. ಮೀಟ್ರ್ ಮೇಲೆ ಲೆಕ್ಕ ಹೆಚ್ಚಾಗ್ಬೇಕು ರೀ. ಏನು ಕೈಮಗ್ಗ ಅಭಿವೃದ್ಧಿ ನಿಗಮ ಅಂತ ಇದೆ ಸರ್ಕಾರ, ಈ ಕೈಮಗ್ಗ ಅಭಿವೃದ್ಧಿ ನಿಗಮದಲ್ಲಿ ಬಟ್ಟೆ ಖರೀದಿ ಮಾಡಬೇಕು. ಏನು ಹಾಸ್ಟೆಲ್ಗಳಿಗೆ, ಶಾಲಾ ಸಮವಸ್ತ್ರರಿಗೆ. ಆದರೆ ಇದು ದುರಾದೃಷ್ಟ ಎನ್ನುವಂತೆ ಎಲ್ಲವನ್ನೂ ಸಹ ಪವರ್ಲೂಮ್ಗಳಿಂದಲೇ ಖರೀದಿ ಮಾಡ್ತಿರೋದ್ರಿಂದ ಕೈಮಗ್ಗ ನೇಕಾರರು ಈಗ ಸಂಕಷ್ಟ ಇದ್ದಲ್ಲೇ ಅವರಿಗೆ ನೆರವು ಬರಬೇಕಾಯ್ತು, ತೀರಾ ಅನಿವಾರ್ಯವಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಮನಸ್ಸು ಮಾಡುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಶಣಬ್ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.